ಹಾಯ್, ಎಲ್ಲರಿಗೂ ನಮಸ್ತೆ. ಆಯುಷು ಪ್ರಮೋದ್ ಕೂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಬೇಗನೆ ಇದ್ದು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಎದ್ದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಎಲ್ಲ ಹಾಕಿದೆ. ಯಾಕೆಂದರೆ ಎಲ್ಲನೂ ಸ್ಟೋರ್ ಮಾಡುವಾಗ ಶೀತ ಇರಬಾರ್ದು. ಶೀತ ಇದ್ದರೆ ಅದಕ್ಕೆಲ್ಲ ಹಾಳಾಗುತ್ತೆ ಅಂತೇಳಿ ಪಾತ್ರೆಗಳನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡೆ. ಹಾಗೆ ಪಾತ್ರೆಗಳನ್ನ ಹಾಗೆ ವಾಶ್ ಮಾಡಿಕೊಂಡೆ. ಜಾಸ್ತಿ ಪಾತ್ರೆ ಇರಲಿಲ್ಲ, ಯಾಕೆಂದರೆ ನಾನು ಆಗಾಗ್ಗೆ ಪಾತ್ರೆಗಳನ್ನ ತೊಳ್ಕೊಬಿಡ್ತೀನಿ. ಜಾಸ್ತಿ ಸ್ಟಾಕ್ ಇಟ್ಕೊಳ್ಳಲ್ಲ ಪಾತ್ರೆಗಳನ್ನ. ಪಾತ್ರೆಗಳನ್ನ ತಂದಾದಮೇಲೆ ವಿಂಡೋನ ಓಪನ್ ಮಾಡಬೇಕಿತ್ತು. ಯಾಕೆಂದರೆ ವಾರಕ್ಕೊಂದ್ಸತಿ ಮನೆಯನ್ನು ಓಪನ್ ಮಾಡೋದ್ರಿಂದ ಮನೆ ಒಳಗೆ ಗಾಳಿ ಬರಲಿ ಅಂತೇಳಿ ಎಲ್ಲ ದುಕ್ಕಿ ವಿಂಡೋನ ಓಪನ್ ಮಾಡಿದೆ. ಇದು ಬಂದು ನಮ್ಮ ಡೈನಿಂಗ್ ಹಾಲ್ದು ರೂಮ್ ಆಗಿರುತ್ತೆ. ಕಸ ಎಲ್ಲ ಗುಡಿಸ್ಕೊಳ್ಳೋಣ, ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಳ್ಳೋಣ ಅಂದ್ಕೊಂಡೆ. ಎಲ್ಲನೂ ಕ್ಲೀನ್ ಮಾಡಿಕೊಂಡು ಕಸನ ಕ್ಲೀನಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದೆ. ಮ್ಯಾಟೆಲ್ಲ ಕೊಡುತ್ತಿ ಮ್ಯಾಟ್ ಅಂದರೆ ಮೇಲೆ ಧೂಳಿರೋದು ಗೊತ್ತಾಗೋದಿಲ್ಲ. ಹಾಗಾಗಿ ಮ್ಯಾಟೆಲ್ಲನೂ ಕ್ಲೀನಾಗಿ ಕೊಡ್ಕೊಂಡು ಸೈಡಲ್ಲೆಲ್ಲ ಬಲೆ ಕಟ್ಟಿರುತ್ತಲ್ಲ ಅದನ್ನೆಲ್ಲ ತಗೊಂಡು ಕ್ಲೀನ್ ಮಾಡ್ಕೊಂಡು ಬಂದೆ. ಮ್ಯಾಟು ಇತ್ತೀಚೆಗೆ ಹಾಕ್ಸಿದ್ದು, ತುಂಬ ಚೆನ್ನಾಗಿದೆ ಮ್ಯಾಟು. ಸ್ಮೂತಾಗಿ ಮತ್ತು ವೆಯ್ಟು ಇದೆ, ಸ್ಮೂತಾಗಿದೆ. ಮ್ಯಾಟು ಮೇಲೆ ಏನು ಧೂಳಿದೆ ಅಥವಾ ಮಣ್ಣಿದೆ ಅಂತ ಏನೂ ಗೊತ್ತಾಗೋದಿಲ್ಲ. ಬಟ್ ಎತ್ತಿ ಮಚ್ಚಿ ಕುಡುಕ್ದಾಗಲೇ ಗೊತ್ತಾಗೋದು. ಹಾಗೆಯೇ ಬ್ಯಾಕ್ ಸೈಡ್ ಭಾಗವೆಲ್ಲ ತಕ್ಕೊಂಡೆ ಕ್ಲೀನಾಗಿ ಕಸ ಗುಡಿಸ್ಕೊಳ್ಳೋಣ ಅಂತೇಳಿ ಫುಲ್ಲು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಮನೆಗೆ ಬಂದರೆ ಬರೀ ಕೆಲಸನೇ ಆಗ್ತದೆ. ಯಾಕೆಂದರೆ ನಾವು ವೀಕ್ಲಿ ಒನ್ ಟೈಮ್ ಮಾತ್ರ ಮನೆಗೆ ಬರೋದು. ಹಾಗಾಗಿ ಬರೀ ಇದೇ ಕೆಲಸ ಆಗ್ತದೆ. ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಮಾಡಿಕೊಂಡು ಹೋಗ್ತೀನಿ. ಹಸ್ಬೆಂಡ್ ಮಕ್ಕಳು ಮಲಗಿದ್ರು, ಎದ್ದಿರಲಿಲ್ಲ ಇನ್ನು. ಅದಾದಮೇಲೆ ಎಲ್ಲ ಎದ್ದು ಅವರು ಕೆಲಸಕ್ಕೆ ಹೋದ್ವಿ. ನಾನು ಬೆಳಗ್ಗೆ ತಿಂಡಿಗೆ ಅಂತೇಳಿ ಸಿಂಪಲಾಗಿ ಮ್ಯಾಗಿ ತಂದಿದ್ರು, ಮ್ಯಾಗಿನ ಮಾಡ್ಕೊಡಮ್ಮ ಅಂತ ಹೇಳಿಲ್ಲ, ಮ್ಯಾಗಿ ಮಾಡಿಕೊಂಡೆ. ಹಾಗೆ ನೆಕ್ಸ್ಟ್ ಡೈಲಾಗು ಮನೆಗೆ ಬಂದಮೇಲೆ ದೇವಸ್ಥಾನಕ್ಕೆ ಕರೆದಿದ್ರು. ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಬೆಳಗ್ಗೆನೆಲ್ಲ ಎದ್ದು ದೇವಸ್ಥಾನಕ್ಕೆ ಹೋಗಿ ಬಂದೆ. ಬಸವೇಶ್ವರ ದೇವಸ್ಥಾನ ಆಗಿರುತ್ತೆ. ತುಂಬ ಚೆನ್ನಾಗಿತ್ತು, ಪೂಜೆ ಎಲ್ಲ ಚೆನ್ನಾಗಾಯಿತು. ತುಂಬ ಜನನೂ ಇದ್ದರು. ಪ್ರಸಾದ ಎಲ್ಲನೂ ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು. ಸಿಂಪಲ್ಲಾಗಿ ತುಂಬ ನೀಟಾಗಿ ಅಡುಗೆ ಎಲ್ಲ ಮಾಡಿದರು. ಹಾಗೆ ಎಲ್ಲರ ಜೊತೆ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಸ್ವಲ್ಪ ಹೊತ್ತು ಪೂಜೆ ಆದಮೇಲೆ ಎಲ್ಲ ಕೂತ್ಕೊಂಡು ಹೀಗೆ ಫುಲ್ಲು ಮೀಟಿಂಗ್ ಮಾಡ್ತಾ ಇದ್ದೀವಿ ಎಲ್ಲ ಕೂತ್ಕೊಂಡು. ಹಾಗೆ ಹಣ್ಕಾಯಿ ಎಲ್ಲ ಸಿಕ್ತು ಹೋಗಬೇಕಾದ್ರೆ
ಎಲ್ಲರ ಜೊತೆ ಹೋಗಿ ಬರ್ತೀವಿ ಅಂತಿದ್ದು ಮಾತಾಡ್ತೆ. ಹೌದಾ, ಇಲ್ಲೇ ಇರಿ ಸ್ವಲ್ಪ ಹೊತ್ತು ಅಂತೆಲ್ಲ ಹೇಳ್ತಾಯಿದ್ರು. ನಾನು ಪರಿಚಯ ಜೊತೆ ಬಂದಿದ್ದೆ, ಯಾಕೆಂದರೆ ನಾನು ಜಾಸ್ತಿ ಯಾರ ಜೊತೆನೂ ಅಷ್ಟು ಕ್ಲೋಸಾಗಿಲ್ಲ. ನನಗೆ ಪರಿಚಯ ಆದವ್ರ ಜೊತೆ ಮಾತ್ರ ಆಲ್ಮೋಸ್ಟ್ ಎಲ್ಲೂ ಹೋಗೋದು. ಹೆಸರು ಲೀಲಕ್ಕ ಅಂತೇಳಿ, ಅದೇ ದೇವಸ್ಥಾನ. ಹೋಗಿದೆ ನಾನು ದೇವಸ್ಥಾನಕ್ಕೆ. ಇದು ಮನೆಗೆ ಬಂದಮೇಲೆ ಎಲ್ಲ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಏನೋ ಒಂಥರ ದೇವಸ್ಥಾನಕ್ಕೆ ಹೋದರೆ ಖುಷಿ, ನೆಮ್ಮದಿ ಎಲ್ಲ ನಿಜವಾಗ್ಲೂ ಸಿಗುತ್ತೆ. ಪ್ರಸಾದ ನೋಡಿ, ಅವಲಕ್ಕಿ ಪ್ರಸಾದನೂ ಮಾಡಿದರು, ಮತ್ತು ಅನ್ನ ಸಾಂಬಾರು ಪಾಯಸ ಸಮೇತ ಇತ್ತು ನೋಡಿ. ದೇವಸ್ಥಾನದಿಂದ ತಂದಂಥ ಕುಂಕುಮ ಅರಿಶಿಣ ಸಮೇತ ಒಂದು ತಾಳಿ ಹಾಗೆ ಹಣೆಗೆ ಇಟ್ಕೋತಿದ್ದೆ. ನಿಜ ದೇವಸ್ಥಾನಕ್ಕೆ ಹೋದರೆ ಆಗಲಿ ಮತ್ತು ಹೆಣ್ಮಕ್ಳು ಕುಂಕುಮ ಇಟ್ಕೊಳ್ಳೋದ್ರಲ್ಲಿ ಏನೋ ಒಂದು ತುಂಬ ಲಕ್ಷಣವಾಗಿ ಕಾಣ್ತಾರೆ. ಹಾಗೆ ನೆನ್ನೆ ನೈಟು ನಮ್ಮ ಮನೆ ಹತ್ರ ಆನೆ ಬಂದು ಫುಲ್ ಗೇಟೆಲ್ಲ ಮುರಿದಾಕ್ಬಿಟ್ಟಿತ್ತು. ಹಾಗಾಗಿ ಜನ ಬಂದಿದ್ದರು, ಹಸ್ಬೆಂಡು ಗೇಟ್ನ ರೆಡಿ ಮಾಡಿಸಿದ್ರು ನೋಡಿ, ಬಿದಿರಿಂದು ಹಾಕ್ಸಿದ್ರು ಗೇಟಿಗೆ. ಆನೆ ಬಂದು ಫುಲ್ಲು ಹಾವಳಿ ಮಾಡೋಗಿದೆ. ಇಲ್ಲೆಲ್ಲ ಹಲಸೆ ಹಣ್ಣು, ಮಾವಿನ ಹಣ್ಣೆಲ್ಲ ಇರುತ್ತಲ್ಲ ತಿನ್ನೋಕ್ಕೋಸ್ಕರ ಫುಲ್ಲು ಬೆಳಗ್ಗೆ ಅಂದರೆ ಬೆಳಗ್ಗೆ, ರಾತ್ರಿ ಅಂದರೆ ರಾತ್ರಿ ಫುಲ್ಲು ರೆಡಿ ಮಾಡಿಕೊಂಡು ಫುಲ್ಲು ಪಾಪ ಅವ್ರ ಜನಗಳಿಗೂ ಬರೀ ಬೇಲಿ ಮಾಡೋದೇ ಕೆಲಸ ಆಗಿದೆ. ಬೇಲಿ ಮಾಡೋದು, ಸೋಲಾರ್ ರೆಡಿ ಮಾಡೋದು ಇದೇ ಆಗಿದೆ. ಬ್ಲ್ಯಾಕು ನನ್ನ ಕಲರ್ಗೂ ನಿಮ್ಮ ಕಲರ್ಗೂ ವ್ಯತ್ಯಾಸ ನೋಡಿದ್ವಿ. ಯಾರು ನಿಜ ಹೇಳಿ, ಒರಿಜಿನಲ್ ಕಲರ್ ಯಾವುದು? ನಾನೇ. ಎಷ್ಟು ಕರಿಯ ಕರಿಯ. ಹೌದು, ಬಿಸಿಲು ಬರಲಿ ಎಷ್ಟು ಮಳೆ ಬರಲಿ ಒಂದೇ ಕಲರ್. ಪುಣ್ಯ ಮಾಡಿರ್ಬೇಕು. ಯಾವ ಪಾಪ ಮಾಡಿದ್ನ. ಈ ಥರ ಎಲ್ಲ ಮಾತಾಡಿದ್ನ ಸೀರಿಯಸ್ಸಾಗಿ ತಿಳ್ಕೊಳ್ಳಿ. ನಾನು ಹಸ್ಬೆಂಡು ಯಾರು ವೈಟ್ ಇದ್ದಾರೆ, ಯಾರು ಬ್ಲ್ಯಾಕ್ ಇದ್ದಾರೆ ಅಂತೇಳಿ ಹೀಗೆ ಕಾಮಿಡಿ ಮಾಡಿಕೊಂಡು ತಮಾಷೆ ಮಾಡ್ಕೊಂಡಿದ್ವಿ. ನಾವು ಹೀಗೇ ಇರೋದು. ಹಾಗೆ ಮಗಳು ಸಂಜೆ ಬರೋಷ್ಟೊತ್ತಿಗೆ ಸ್ವಲ್ಪ ರಸಮ್ ಮಾಡಿಬಿಡೋಣ ಅಂತೇಳಿ ರಸಮ್ಗೆಲ್ಲ ರೆಡಿ ಮಾಡಿಕೊಂಡು ಟೊಮೊಟೊನ ಬೇಯಿಸಿ ಇಟ್ಕೊಂಡಿದ್ದೆ. ಹಾಗೆಲ್ಲನೂ ಒಗ್ಗರಣೆ ಕೊಟ್ಕೊಂಡೆ. ಸಿಂಪಲ್ಲಾಗಿ ನಾನು ಮಾಡ್ಕೊಳ್ಳೋದನ್ನು ಹೇಳಿ ಆಲ್ಮೋಸ್ಟ್ ಅಷ್ಟೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ನಾನು ಏನು ಮಾಡಿದರೂ ಸಿಂಪಲ್ಲಾಗಿ ಮಾಡೋದು, ಮಸಾಲೆನ ಜಾಸ್ತಿ ಯೂಸ್ ಮಾಡಲ್ಲ ಅಂತ. ಟೊಮೊಟೊ ಮತ್ತು ಸ್ವಲ್ಪ ಹುಣಸೆಹಣ್ಣ ಬೇಯಿಸಿಟ್ಕೊಂಡಿದ್ದೆ. ಇನ್ನೆಲ್ಲ ಬಾಕಿನೆಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದೆ. ನಿಜವಾಗ್ಲೂ ರಸಮ್ ಸೂಪರಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಕಾದರೆ. ಹಾಗೆ ನಾನು MTR ರಸಮ್ ಪೌಡ್ರನ್ನು ಯೂಸ್ ಮಾಡಿದರೆ, ಮಸಾಲ ಪೌಡರ್ MTR ಆಗಲಿ GRB ಆಗಲಿ ತುಂಬ ಚೆನ್ನಾಗಿರೋಂತಹ ಮಸಾಲೆ ಪೌಡರ್ ಅದು. ಹಾಗೆ ಲಾಸ್ಟೊಂದಿಗೆ ಅರಿಶಿನ ಹಾಕಿ ಮತ್ತು ಮಸಾಲೆ ಪೌಡ್ರ್ ಹಾಕ್ಬಿಟ್ಟು ಲಾಸ್ಟಿಗೆ ಉಪ್ಪು ಹಾಕ್ಬಿಟ್ಟು ಕುದಿಯೋಕೆ ಬಿಟ್ಟೆ. ಲಾಸ್ಟಿಗೆ ಸಾಂಬಾರು ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಲಾಸ್ಟಿಗೆ ಹಾಕಿ ನೆಕ್ಸ್ಟು ಮತ್ತು ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೆ ಸೈಡ್ಸಿಗೆ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ. ಹಾಗೆ ಸಿಂಪಲಾಗಿ ಹೀಗೆಲ್ಲ ಒಗ್ಗರಣೆ ಹಾಕ್ಕೊಂಡು ಬದನೆಕಾಯಿನ ಕಟ್ ಮಾಡಿಕೊಂಡು ತೊಳೆದ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಬದನೆಕಾಯಿನ ಒಗ್ಗರಣೆ ಜೊತೆ ಸಿಂಚನ ಅಂತೇಳಿ ಅದನ್ನು ಹಾಕ್ಕೊಂಡೆ. ಇದೆಲ್ಲ ನಮ್ಮ ಮನೆಯಲ್ಲಿ ಬೆಳೆದಂಥ ಬದನೆಕಾಯಿ ಇರುತ್ತೆ, ನಾವು ಹೊರಗಡೆಯಿಂದ ಆಲ್ಮೋಸ್ಟ್ ತಂದಿಲ್ಲ. ಇಲ್ಲಿ ಒಗ್ಗರಣೆ ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ತಿರುಗಿಸ್ಬಿಟ್ಟು ಆ ನೀರು ಸಿಂಡೋವರೆಗೂ ಬಿಟ್ಕೊಂಡೆ.
ಲಾಸ್ಟಿಗೆ ತಳ ಹಿಡಿಸಬಾರ್ದು, ತಳ ಹಿಡಿಯೋಕ್ಕೆ ಮುಂಚೆ ನೀರು ಹಾಕ್ಕೊಂಡು ಪಲ್ಯ ಮಾಡಿಕೊಂಡೆ. ಮತ್ತು ಅಷ್ಟೊತ್ತಿಗೆ ಮಗಳು ಸ್ಕೂಲಿಂದ ಬಂದಳು.